ಪ್ರೀತಿ ಮಾಯ ಹುಷಾರು. ಅದೇ ರೀತಿ ಪ್ರೀತಿ ಯಾವ ರೀತಿಯ ಅಥವಾ ಎಲ್ಲ ರೀತಿಯ ಸಾಧನೆಯನ್ನು ಕೂಡ ಮಾಡಿಸುತ್ತೆ ಆ ವ್ಯಕ್ತಿಯ ಕೈಲಿ. ಅದೇ ರೀತಿ ಆತನ ಆತ್ಮಹತ್ಯೆಗೂ ಕೂಡ ಕಾರಣವಾಗುತ್ತೆ ಅನ್ನೋದು ಸಾಕಷ್ಟು ಸತ್ಯವಾದ ಮಾತು ಅಂತಾನೆ ಹೇಳಬೇಕು. ಯಾಕಂದ್ರೆ ಇವತ್ತಿನ ಈ ಕೇಸ್ನಲ್ಲಿ ಪ್ರೀತಿಗೋಸ್ಕರ ಆತ ಲೈವ್ ವಿಡಿಯೋ ಕಾಲನ್ನು ಮಾಡಿ ಅಥವಾ ವಿಡಿಯೋನ ಸೆಂಡ್ ಮಾಡಿ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಅಷ್ಟಕ್ಕೂ ಕೆಲವು ತಿಂಗಳುಗಳ ಹಿಂದೆ ಇದೇ ಒಂದು ರೀತಿಯ ಕೇಸನ್ನು ನಾನು ನಿಮಗೆ ಹೇಳಿದ್ದೆ. ಆ ಒಂದು ಕೇಸ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದರೆ ಸುಮಾರು 8 ರಿಂದ 10 ವರ್ಷಗಳಿಂದ ಏನು ಆ ಒಬ್ಬ ಯುವಕನಿದ್ದಾನೆ ಆತ ಬಾಡಿ ಬಿಲ್ಡಿಂಗ್ ಅನ್ನ ಮಾಡ್ತಾ ಇದ್ದ. ಆತನಿಗೂ ಕೂಡ ಒಂದು ಪ್ರೀತಿಯ ಹುಳ ಹೊಕ್ಕಿ ಆತ ಏನು ಸೂಸೈಡ್ ಅನ್ನ ಮಾಡಿಕೊಂಡು ಸಾವಿನ ಮನೆಯನ್ನ ಸೇರಿದ್ದ. ಇವತ್ತಿನ ಈ ಕೇಸ್ನಲ್ಲೂ ಕೂಡ ಅದೇ ರೀತಿ ಆಗಿದೆ. ಅಷ್ಟಕ್ಕೂ ಈ ಒಂದು ಪ್ರಕರಣ ನಡೆದಿರೋದು ಏನು ನ್ಯೂಟೌನ್ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಯುವಕನ ಹೆಸರು ಸುಮಾರು 23 ವರ್ಷದ ಅಭಿಷೇಕ್. ಈತ ಸಾಧಾರಣವಾಗಿ ತನ್ನ ಲೈಫ್ ಸ್ಟೈಲ್ ಅನ್ನ ಸಾಕಷ್ಟು ವರ್ಣರಂಜಿತವಾಗಿ ಜೀವನವನ್ನು ನಡೆಸ್ತಾ ಇದ್ದ ಅಂತಾನೆ ಹೇಳಬೇಕು. ಯಾಕಂದ್ರೆ ಲೈಫ್ ಸ್ಟೈಲ್ ಅಂತ ಅಂದಮೇಲೆ ಅಲ್ಲಿ ಅತಿ ಪ್ರಮುಖವಾಗಿ ಕಾರ್ ಆಗಿರ್ಬೋದು, ಅದೇ ರೀತಿ ಬೈಕ್ ಎಲ್ಲವೂ ಕೂಡ ಇರುತ್ತೆ. ಈತನ ಪೇರೆಂಟ್ಸ್ ಅವೆಲ್ಲವನ್ನು ಕೂಡ ಈತನಿಗೆ ಕೊಡಿಸಿದ್ರು. ಅದೇ ರೀತಿ ಈತ ಏನು ಒಂದು ಪ್ರತಿಷ್ಠಿತ ರೇವಾ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಅದೇ ರೀತಿ ಅಲ್ಲಿ ಸುಮಾರು 2nd ಇಯರ್ ಅನ್ನ ಸ್ಟಡಿ ಮಾಡ್ತಿದ್ದ ಒಬ್ಬ ಯುವತಿಯ ಮೇಲೆ ಈತನಿಗೆ ಲವ್ ಆಗಿತ್ತು. ಆಕೆಯೂ ಕೂಡ ಈತನನ್ನ ಸಾಕಷ್ಟು ಪ್ರೀತಿಸ್ತಾ ಇದ್ಲು. ಇದೇ ಒಂದು ಪ್ರೀತಿ ಸಾಕಷ್ಟು ಉತ್ಕೃಷ್ಟ ಮಟ್ಟಕ್ಕೆ ಹೋಗಿ ಇಬ್ಬರು ಕೂಡ ಯಾರಿಗೂ ಹೇಳದೆ ಮದುವೆಯನ್ನು ಕೂಡ ಆಗಿದ್ರು. ಸುಮಾರು 8 ರಿಂದ 10 ವರ್ಷಗಳ ಪ್ರೀತಿ ಅಂತೆ ಅದು. ನಂತರದಲ್ಲಿ ಏನಾಯ್ತು, ಅಷ್ಟಕ್ಕೂ ಈ ಒಬ್ಬ ಯುವಕ ಏನಿದ್ದಾನೆ 23 ವರ್ಷದ ಅಭಿಷೇಕ್, ಈತನ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಇವೆಲ್ಲವನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಈ ಒಂದು ಪ್ರಕರಣ ಆಗಿದ್ದು ಇದೇ ತಿಂಗಳ 9ನೇ ತಾರೀಕು. ಅಷ್ಟಕ್ಕೂ ಈ ಒಬ್ಬ ಯುವಕ ಏನಿದ್ದಾನೆ ಈತ ಅಭಿಷೇಕ್ ಆ ಯುವತಿಯನ್ನ ಸಾಕಷ್ಟು ಪ್ರೀತಿಸ್ತಾ ಇದ್ದ. ನಂತರದಲ್ಲಿ ಆಕೆಯೂ ಕೂಡ ಈತನನ್ನ ಸಾಕಷ್ಟು ಪ್ರೀತಿಯಿಂದ ನೋಡ್ತಾ ಇದ್ಲು. ಪ್ರೀತಿಯಲ್ಲಿ ಎಲ್ಲ ವಿಚಾರಗಳು ಆಗಬೇಕು ಅಂತ ಇರುತ್ತಲ್ಲ, ಅದೆಲ್ಲವೂ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಬ್ಬ ಯುವಕ ಏನಿದ್ದಾನೆ ಈತ ಆಕೆಯ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದ್ದ. ಇದೆಲ್ಲ ಆದ ನಂತರದಲ್ಲಿ ಅವರಿಬ್ಬರು ಕೂಡ ಮದುವೆಯನ್ನು ಆಗಬೇಕು ಎನ್ನುವ ಮನಸ್ಸನ್ನ ಮಾಡಿ ಯಾರಿಗೂ ಹೇಳ್ದೇನೆ ಮದುವೆಯನ್ನು ಕೂಡ ಆಗಿದ್ರು. ನಂತರದಲ್ಲಿ ಯಾವಾಗ ಈತ ಮದುವೆ ಆದನೋ, ನೀನು ನನ್ನ ಜೊತೆ ಇರು, ನಿಮ್ಮ ಮನೆಯಲ್ಲಿ ಇರೋದು ಬೇಡ, ಇವೆಲ್ಲ ಡಿಮ್ಯಾಂಡ್ಗಳನ್ನ ಪಾಪ ಏನು ಈತ ಏನಿದ್ದಾನೆ ಈತ ಮೃತ ಅಭಿಷೇಕ್ ಆಕೆಗೆ ಹೇಳ್ತಾ ಇದ್ದಂತೆ. ಆದರೆ ಇವೆಲ್ಲವಕ್ಕೂ ಕೂಡ ಈಕೆ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆತ ಮನೆಯ ಬಳಿ ಹೋಗೋದು ಆಗಿರ್ಬೋದು, ಅಥವಾ ಏನು ಕರೆಯನ್ನು ಮಾಡಿ ನಾನು ನಿಮ್ಮ ಮನೆ ಹತ್ರ ಇದ್ದೀನಿ, ನೀನು ಹೊರಗಡೆ ಬಾ ಅಂತ ಹೇಳೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಆತ ಮಾಡ್ತಾ ಇದ್ದಂತೆ. ನಂತರದಲ್ಲಿ ಎಲ್ಲ ವಿಚಾರ ಏನು ಆ ಒಬ್ಬ ಯುವತಿ ಏನಿದ್ದಾರೆ ಆಕೆಯ ಪೇರೆಂಟ್ಸ್ಗೂ ಕೂಡ ಗೊತ್ತಾಗಿದೆ. ಇದೆಲ್ಲ ಆದ ನಂತರದಲ್ಲಿ ಈ ಒಬ್ಬ ಯುವಕನನ್ನ ಕರೆಸಿ ಅವರು ನೀನು ನಮ್ಮ ಮಗಳ ತಂಟೆಗೆ ಬರಬೇಡ ಅಂತ ಹೇಳಿ ಕಳಿಸಿದ್ರಂತೆ. ಆದರೂ ಕೂಡ ಏನು ಮೃತ ಅಭಿಷೇಕ್ ಇದ್ದಾರೆ ಇವರು ಅವರ ಮನೆ ಹತ್ರ ಹೋಗೋದು ಇವೆಲ್ಲ ಕೂಡ ಆಗ್ತಾ ಇತ್ತಂತೆ. ಇದೆಲ್ಲ ಆದ ನಂತರದಲ್ಲಿ ಯುವತಿಯ ಪೋಷಕರು ಯಲಹಂಕ ನ್ಯೂಟೌನ್ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ, ಅದರಲ್ಲಿ ಈ ಯುವಕನ ವಿರುದ್ಧ. ನಂತರದಲ್ಲಿ ಪೊಲೀಸರು ಕೂಡ ಇವರಿಬ್ಬರನ್ನು ಕೂಡ ಕರೆಸಿ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಇನ್ನು ಮುಂದೆ ಈ ರೀತಿ ಮಾಡಬೇಡ ಅಂತ ಹೇಳಿ ಕಳಿಸಿದ್ರಂತೆ. ಆದರೂ ಕೂಡ ಈ ಒಬ್ಬ ಯುವಕನಿಗೆ ಆಕೆಯ ಮೇಲಿನ ಪ್ರೀತಿ ಕಮ್ಮಿ ಆಗಿರಲಿಲ್ಲ ಅಂತಾನೆ ಹೇಳಬೇಕು. ಯಾಕಂದ್ರೆ ಸಾಧಾರಣವಾಗಿ ಯುವಕರು ಅಥವಾ ಯುವಕರಿ ಅದರಲ್ಲೂ ಕೂಡ ಕೆಲವೊಬ್ಬ ಯುವಕ ಯುವತಿಯರು ಪ್ರೀತಿಯನ್ನ ಸಾಕಷ್ಟು ಗಾಢವಾಗಿ ಹಚ್ಕೊಂಡಿರ್ತಾರೆ. ಅದೇ ರೀತಿ ಗಾಢವಾಗಿ ಅಷ್ಟೇ ಏನು ನಂಬಿಕೆಯಿಂದ ಅದನ್ನು ನಂಬಿರ್ತಾರೆ. ಪ್ರೀತಿ ನಮಗೆ ಮೋಸ ಮಾಡೋದಿಲ್ಲ, ಹೀಗಾಗಿ ಪ್ರೀತಿಸಿದ ಹುಡುಗಿಯೇ ನಮಗೆ ಸರ್ವಸ್ವ ಅಥವಾ ಪ್ರೀತಿಸಿದ ಹುಡುಗನೇ ಸರ್ವಸ್ವ ಅಂತ. ಆದರೆ ಕೆಲವೊಬ್ಬರು ಮಾತ್ರ ಪ್ರೀತಿಯನ್ನ ಮಾಡ್ತಾ ಬೇರೆ ಹುಡುಗ ಅಥವಾ ಹುಡುಗಿಯನ್ನ ಇಷ್ಟಪಟ್ಟುಕೊಂಡು ತಾವು ಯಾರನ್ನ ಪ್ರೀತಿಸ್ತಾ ಇದ್ರೋ ಅವರನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕೇಸ್ನಲ್ಲೂ ಹಾಗೆ ಆಯ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಅಷ್ಟಕ್ಕೂ ಈ ಒಂದು ಕೇಸ್ನಲ್ಲಿ ಈ ಒಬ್ಬ ಯುವಕ ಏನಿದ್ದಾನೆ ಈತನ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಯಾವಾಗ ಅವರಿಬ್ಬರು ಕೂಡ ಯಾರಿಗೂ ಹೇಳ್ದೇನೆ ಮದುವೆಯನ್ನ ಆಗ್ತಾರೆ ಅನ್ನೋ ಮಾಹಿತಿ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾ ಹೋದ್ರೆ ನಂತರದಲ್ಲಿ ಈ ಹುಡುಗಿ ಏನಿದ್ದಾಳೆ ಈಕೆ ಆತನನ್ನ ಸಾಕಷ್ಟು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿರ್ತಾಳಂತೆ. ಇದೇ ಒಂದು ವಿಚಾರದಿಂದ ಆತ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದ. ಯಾಕಂದ್ರೆ ಸಾಕಷ್ಟು ಏನು ಆತ ಇದ್ದಾನೆ ಆತ ಈಕೆಯನ್ನು ಹಚ್ಕೊಂಡಿದ್ದ. ಹೀಗಾಗಿ ಆಕೆಯನ್ನ ಬಿಟ್ಟು ಬದುಕುವ ಶಕ್ತಿ ಈತನಿಗೆ ಇರಲಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಹೋದ್ರೆ ಆತ ಹತ್ಕೊಂಡೆಲ್ಲ ಏನು ಒಂದು ವಿಡಿಯೋನ ಮಾಡಿದ್ದಾನೆ, ಒಂದು ಸಲ ಕಾಲನ್ನ ಪಿಕ್ ಮಾಡು, ಒಂದು ಸಲ ನನ್ನ ಜೊತೆ ಮಾತಾಡು ಅಂತ ಸಾಕಷ್ಟು ಗೋಗರ್ದಿದ್ದಾನೆ ಅಂತಾನೆ ಹೇಳಬೇಕು. ಯಾವಾಗ ಈತನ ಮನವಿಯನ್ನ ಆಕೆ ತಿರಸ್ಕೃತ ಮಾಡಿದ್ಲೋ ಆ ಒಂದು ಸಮಯದಲ್ಲಿ ಈತ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಏನು ಒಂದು ತೀರ್ಮಾನವನ್ನು ಮಾಡಿದ್ದಾನೆ. ಇದೇ ಹಿನ್ನೆಲೆಯಲ್ಲಿ ಇದೇ ತಿಂಗಳ 9ನೇ ತಾರೀಕು ಆಕೆಗೆ ಸಾಕಷ್ಟು ಬಾರಿ ವಿಡಿಯೋ ಕಾಲನ್ನು ಮಾಡಿದ್ದಾಳೆ. ಆಕೆಯು ಕೂಡ ವಿಡಿಯೋ ಕಾಲನ್ನು ರಿಸೀವ್ ಮಾಡಿ ಉತ್ತರವನ್ನು ಕೂಡ ನೀಡಿದ್ಲು. ಆದರೆ ಯಾವಾಗ ಈತನ ಡಿಮ್ಯಾಂಡ್ ಹೆಚ್ಚಾಗ್ತಾ ಹೋಯಿತು, ಯಾವಾಗ ಪದೇ ಪದೇ ವಿಡಿಯೋ ಕಾಲ್ಗಳು ಜಾಸ್ತಿ ಆಗ್ತಾ ಹೋಯಿತು, ಆ ನಂತರದಲ್ಲಿ ಆಕೆ ಎಲ್ಲ ಕರೆಯನ್ನು ಕೂಡ ಡಿಸ್ಕನೆಕ್ಟ್ ಮಾಡಿದ್ಲು. ಇದೇ ಒಂದು ಕಾರಣದಿಂದ ಸಾಕಷ್ಟು ಮನನೊಂದಂತಹ ಯುವಕ ಅಭಿಷೇಕ್ ಏನಿದ್ದಾನೆ ಈತ ವಿಡಿಯೋ ಕಾಲ್ ಅಥವಾ ವಿಡಿಯೋವನ್ನ ಮಾಡ್ತಾ ಏನು ತನ್ನ ರೂಮಿನ ಕಿಟಕಿ ಏನಿದೆ ಅದಕ್ಕೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡು ತನ್ನ
ಜೀವನವನ್ನ ಅಂತ್ಯಗೊಳಿಸ್ಕೊಂಡಿದ್ದಾನೆ. ಅಷ್ಟಕ್ಕೂ ಬದುಕಿ ಬಾಳಬೇಕಿದ್ದ ಸುಮಾರು 23 ವರ್ಷದ ಅಭಿಷೇಕ್ ಏನಿದ್ದಾನೆ, ಈತ ಸಾಕಷ್ಟು ಕಷ್ಟಪಟ್ಟು ಅದೇ ರೀತಿ ಸಾಕಷ್ಟು ಇಷ್ಟಪಟ್ಟು ಆ ಒಬ್ಬ ಯುವತಿಯ ಸಾವಿನ ಮನೆಯನ್ನ ಸೇರಿದ್ದಾನೆ. ಇದೇ ಒಂದು ಕಾರಣದಿಂದ ದೊಡ್ಡವರು ಹೇಳ್ತಾರೆ ಪ್ರೀತಿ ಮಾಯ ಹುಷಾರು ಅಂತ. ಅಷ್ಟಕ್ಕೂ ಈ ಒಬ್ಬ ಯುವಕ ಏನಿದ್ದಾನೆ ಅಭಿಷೇಕ್, ಈತ ತನ್ನ ಮನೆಯವರ ಬಗ್ಗೆ ಯೋಚನೆ ಮಾಡಿ ಅದೇ ರೀತಿ ತನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಈತ ಸಾವಿನ ಮನೆಯನ್ನ ಸೇರ್ತಾ ಇರಲಿಲ್ಲ. ಒಂದು ದುಡುಕಿನ ನಿರ್ಧಾರ, ಒಂದು ಪ್ರೀತಿಯ ಹುಳ ಇವತ್ತು ಆತನನ್ನ ಸಾವಿನ ಮನೆಗೆ ಸೇರಿದೆ. ಸದ್ಯ ಏನು ಪೊಲೀಸರು ಕೂಡ ಆಕೆಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಏನಾದರೂ ಆ ಹುಡುಗಿಯಿಂದನೇ ಏನು ಈತ ಒಂದು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಪ್ರವೋಕ್ ಅನ್ನ ನೀಡಿದ್ಲ ಅಂತ ಆ ಒಂದು ದೃಷ್ಟಿಕೋನದಿಂದ ತನಿಖೆ ನಡೀತಾ ಇದೆ. ಸದ್ಯ ತನಿಖೆ ನಂತರವಷ್ಟೇ ಈ ಒಬ್ಬ ಯುವಕನ ಸಾವಿಗೆ ಏನಾದರೂ ಆ ಹುಡುಗಿ ಕಾರಣ ಇದ್ದಾಳ ಅನ್ನೋದು ತನಿಖೆಯ ನಂತರ ಏನು ಬಯಲಾಗುವ ಎಲ್ಲ ಸಾಧ್ಯತೆ ಇದೆ. ಇದು ಈ ಒಂದು ಕೇಸ್ನ ಪ್ರಸ್ತುತವಾದಂತಹ ವಿಚಾರ ಅಂತಾನೆ ಹೇಳಬೇಕು. ಹೀಗಾಗಿ ಪ್ರೀತಿಯನ್ನು ಮಾಡೋದು ತಪ್ಪಲ್ಲ, ಆದರೆ ಒಬ್ಬರಿಂದ ಮೋಸ ಆಯಿತು ಅಥವಾ ಒಬ್ಬರಿಂದ ನಾವು ಪ್ರೀತಿ ತಿರಸ್ಕೃತ ಆಯಿತು, ಅದು ಕೂಡ ನಮ್ಮ ಪ್ರೀತಿ ತಿರಸ್ಕೃತ ಆಯಿತು ಅಂತ ಅಂದಾಗ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಕೂಡ ನಮಗೆ ಗೊತ್ತಿರಬೇಕು ಅಂತಲೇ ಹೇಳಬೇಕು. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗ ಹುಡುಗಿಯರ ಫೋಟೋವನ್ನು ನೋಡಿ ಇಷ್ಟಪಡುವ ಅದೆಷ್ಟೋ ಹುಡುಗ ಹುಡುಗಿಯರು ಇದ್ದಾರೆ. ಹೀಗಾಗಿ ಯಾವಾಗ ಯಾರ ಪ್ರೀತಿ ಯಾರ ಮೇಲೆ ಹುಟ್ಟುತ್ತೆ, ಯಾವಾಗ ಯಾರ ಪ್ರೀತಿ ಯಾರಿಗೆ ಹೋಗಿ ಸೇರುತ್ತೆ ಅನ್ನೋದನ್ನು ಯಾರಿಗೂ ಕೂಡ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಹೀಗಾಗಿ ನಂತರದಲ್ಲಿ ಇದು ಏನೊಂದು ಸಾವಿನ ಮನೆ ಸೇರುವ ಸಾಕಷ್ಟು ಘಟನೆಗಳು ಇತ್ತೀಚಿನ ದಿನಮಾನದಲ್ಲಿ ಆಗ್ತಾ ಇದೆ ಅಂತಲೇ ಹೇಳಬೇಕು. ಹೀಗಾಗಿ ಪ್ರೀತಿಯನ್ನು ಮಾಡಿ, ಆದರೆ ಪ್ರೀತಿಯಿಂದ ಆಗುವ ಅನಾನುಕೂಲತೆ ಅಥವಾ ಪ್ರೀತಿಯಿಂದ ಆಗುವ ತೊಂದರೆಗಳನ್ನು ಕೂಡ ಭರಿಸುವ ಶಕ್ತಿಯನ್ನು ನೀವು ಹೊಂದಿರಬೇಕು ಅನ್ನೋದು ಈ ಒಂದು ಕೇಸ್ನಿಂದ ನಾವು ಕಲಿಯಬಹುದಾದ ಪಾಠ ಅಂತಲೇ ಹೇಳಬೇಕು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.